Hello everyone, welcome to Sankalp. My name is Madhura Patil and today I am here to discuss certain questions, MCQ questions on the chapter Theory of Indices. Okay, so first questions ಹೋಗಕ್ಕಿಂತ ಮುಂಚೆ ಏನು ಥಿಯರಿ ಆಫ್ ಇಂಡೈಸಸ್ ಅಂದ್ರೆ ನೋಡೋಣ. ಇಂಡೈಸಸ್ ಅನ್ನೋದು ಇದು ಒಂದು ಪ್ಲೂರಲ್ ವರ್ಡ್, ಸಿಂಗ್ಯುಲರ್ ವರ್ಡ್ ಏನಂತ ಇಂಡೆಕ್ಸ್. ಓಕೆ, ಸೊ ಇದು ನೀವು ಆಲ್ರೆಡಿ ಚಾಪ್ಟರ್ ಓದಿರ್ತೀರಾ. ಏನು ಸ್ವಲ್ಪ ಪ್ರಾಪರ್ಟೀಸ್ ಎಲ್ಲ ನೋಡ್ಕೊಂಡ್ ಬಿಡೋಣ. ಇಂಡೆಕ್ಸ್ ಇಸ್ ನಥಿಂಗ್ ಬಟ್ ಇಟ್ ಆಕ್ಚುಲಿ ಡೀಲ್ಸ್ ವಿತ್ ರಿಪೀಟೆಡ್ ಮಲ್ಟಿಪ್ಲಿಕೇಶನ್. ಓಕೆ, ಸೊ ನಿಮ್ಗೆ ಮಲ್ಟಿಪ್ಲಿಕೇಶನ್ ಅಂದ್ರೆ ಏನ್ ಗೊತ್ತು? ವಾಟ್ ಇಸ್ ಮಲ್ಟಿಪ್ಲಿಕೇಶನ್? ಇಟ್ ಈಸ್ ನಥಿಂಗ್ ಬಟ್ ರಿಪೀಟೆಡ್ ಎಡಿಷನ್. ಅದೇ ತರ ರಿಪೀಟೆಡ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಇಫ್ ಐ ಸ್ಟಾರ್ಟ್ ಮಲ್ಟಿಪ್ಲೈಯಿಂಗ್ 2 with 2. ಓಕೆ, ಸೊ ಇಲ್ಲಿ ಎಷ್ಟು ಸಲ ನೀವು ಮಲ್ಟಿಪ್ಲೈ ಮಾಡ್ತಾ ಇದ್ದೀರಾ? 2 ಸಲ. ಅದೇ ತರ if I write 2 into 2 into 2, that means you are multiplying 2 for 3 times. Okay, so however I want, I can go on writing like this. Yes, so I can write one more. So here how many times you are multiplying 2? For 6 times. ಅಂದ್ರೆ ಏನ್ ಮಾಡ್ತಾ ಇದೀವಿ ನಾವು? ರಿಪೀಟೆಡ್ ಮಲ್ಟಿಪ್ಲಿಕೇಶನ್ ಆಫ್ ವಿಚ್ ನಂಬರ್? ಆಫ್ ನಂಬರ್ 2. and for how many times? for 6 times. ಓಕೆ, ಸೊ ಇಂಡೆಕ್ಸ್ ಏನ್ ಹೇಳುತ್ತೆ? ಇದನ್ನೇನ್ ನಾವು ಈ ತರ ಬರಿತಾ ಇದೀವಿ. ಇಂಡೈಸಸ್ ನಲ್ಲಿ ನಾನು ಇದನ್ನ ಎಷ್ಟು ಸಲ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ ಅದನ್ನ ನಾನು ಈ ತರ ಬರಿಬಹುದು. ಏನದು? 2 to the power 6. ಹೌ ಡು ವಿ ಸೇ ಇಟ್? 2 to the power 6. ಓಕೆ, ಸೊ ಈ ಟರ್ಮ್ ಏನಿದೆ 2 to the power 6 ಏನ್ ಹೇಳುತ್ತೆ ಅಂದ್ರೆ ಯು ಆರ್ ಮಲ್ಟಿಪ್ಲೈಯಿಂಗ್ 2 for 6 times. ಓಕೆ, ಈ 2 ಅನ್ನೋದೇ ಏನಿದೆ ಇದನ್ನ ಏನಂತ ಕರಿತೀವಿ? ಬೇಸ್ ಅಂತ ಕರಿತೀವಿ. ಇದನ್ನ 6 ಏನಂತ ಕರಿತೀವಿ? ಪವರ್ ಅಥವಾ ಎಕ್ಸ್ಪೋನೆಂಟ್ ಅಂತ ಕೂಡ ಕರಿತೀವಿ. ಓಕೆ, ಸೊ ಇಂಡೈಸಸ್ ಇಸ್ ನಥಿಂಗ್ ಬಟ್ ಎಕ್ಸ್ಪೋನೆಂಟ್ಸ್. ಏನು ಎಕ್ಸ್ಪೋನೆಂಟ್ಸ್? ಇಂಡೈಸಸ್ ಅಂದ್ರೆ ರಿಪೀಟೆಡ್ ಮಲ್ಟಿಪ್ಲಿಕೇಶನ್. ಸೊ ಇನ್ ಜನರಲ್ ಇಫ್ ಐ ರೈಟ್ ಅ ಎಕ್ಸ್ಪ್ರೆಷನ್ a to the power b, ಇಲ್ಲಿ a ಅನ್ನೋದೇನು? ಬೇಸ್, ಆಮೇಲೆ b ಅನ್ನೋದೇನಿಲ್ಲಿ? ಪವರ್. ಆಲ್ಸೋ ದಿಸ್ ವಿ ಕಾಲ್ as ಎಕ್ಸ್ಪೋನೆಂಟ್ಸ್. ಓಕೆ, ಸೊ ಥಿಯರಿ ಆಫ್ ಇಂಡೈಸಸ್. ಥಿಯರಿ ಅಂದ್ರೆ ಏನು? we are going to study certain properties under this. Okay, so ಏನ್ ಗೊತ್ತಾಯ್ತು? it is nothing but repeated multiplication. yes, so certain properties one by one. ನಮ್ಗೆ ಬೇಸ್ ಅಂದ್ರೆ ಏನು, ಪವರ್ ಅಂದ್ರೆ ಏನು ಗೊತ್ತಾಯ್ತು. ಓಕೆ, ಸೊ ಆಲ್ವೇಸ್ see here, first property, if you have a equality sign ಈ ತರ. okay, if the base are equal and m is unknown, n is unknown. okay, if base are equal then definitely powers will be equal. ಅದೇ ತರ second, if powers are equal. okay, so a to the power m, b to the power m. if powers are equal then definitely base will be same. okay, next third property ಏನ್ ಹೇಳುತ್ತೆ? if you are multiplying, okay, if you are multiplying some terms like this, ಏನ್ ನೋಡ್ಬೋದು ನೀವು ಇಲ್ಲಿ? you can see that the base is same. okay, so if the base is same then you have to add the powers. that is a to the power m into a to the power n will give you a to the power m plus n. ಯಾವ ರಿಲೇಷನ್ ಇದ್ದಾಗ? ಮಲ್ಟಿಪ್ಲಿಕೇಶನ್ ಇದ್ದಾಗ. ಇದೇ ತರ ರಿಲೇಷನ್ ಡಿವಿಷನ್ ಇದ್ದಾಗ. okay, so if the relation is like this, a to the power m divided by a to the power n, then you have to subtract the powers, that is m minus n. ಓಕೆ, ಸೊ ನಾನು ಮತ್ತೊಂದು ಪ್ರಾಪರ್ಟಿ ಬರಿತೀನಿ. ಆ ಪ್ರಾಪರ್ಟಿಯಿಂದ ಫೋರ್ತ್ ಪ್ರಾಪರ್ಟಿ ನಮ್ಗೆ ಅರ್ಥ ಆಗುತ್ತೆ. ಓಕೆ, ನಾವು ಸಿ ಇಫ್ ಐ ಹ್ಯಾವ್ a to the power minus m, okay, then you when you shift this term to the denominator, minus will become plus or vice versa. ನೀವು ನ್ಯೂಮರೇಟರ್ ಇಂದ ಡಿನಾಮಿನೇಟರ್ ಅಥವಾ ಡಿನಾಮಿನೇಟರ್ ಇಂದ ನ್ಯೂಮರೇಟರ್ ಈ ತರ ಟರ್ಮ್ಸ್ ಶಿಫ್ಟ್ ಮಾಡಿದ್ರೆ ಪ್ಲಸ್ ಇದ್ದಿದ್ದು ಮೈನಸ್ ಆಗುತ್ತೆ, ಮೈನಸ್ ಇದ್ದಿದ್ದು ಪ್ಲಸ್ ಆಗುತ್ತೆ. ಓಕೆನಾ? ಸೊ ಅದೇ ತರ ಇದೇನ್ ಡಿವಿಷನ್ ರೂಲ್ ಇದೆ. ಫಾರ್ ಎಕ್ಸಾಂಪಲ್ ಈ a to the power m ಹಂಗೆ ಇಟ್ಟು a to the power n ಅನ್ನ ನಾನು ನ್ಯೂಮರೇಟರ್ ಹಾಕಿದ್ರೆ ಪ್ಲಸ್ n ಏನಾಗುತ್ತೆ? ಮೈನಸ್ n ಆಗುತ್ತೆ. ಆಮೇಲೆ ಥರ್ಡ್ ಪ್ರಾಪರ್ಟಿಯಿಂದ ನಮ್ಗೆ ಏನ್ ಗೊತ್ತು? ಇಫ್ ದ ಬೇಸ್ ಇಸ್ ಸೇಮ್ ವಿ ಕ್ಯಾನ್ ಆಡ್ ದ ಪವರ್ಸ್. ಸೊ ಆಡ್ ಮಾಡಿದಾಗ ಇದು ಎಷ್ಟು ಬಂತು? ನಥಿಂಗ್ ಬಟ್ ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್. ಅದೇ ನಿಮ್ದು ಡಿವಿಷನ್ ರೂಲ್. ಓಕೆ, ಸೊ this is your sixth property. Fifth property. Sixth property ಏನ್ ಹೇಳುತ್ತೆ? any number to the power 0 is always 1. okay, any number, ಅದು ಬೇಸ್ ಏನೇ ಇರ್ಲಿ, ಬೇಸ್ ಯಾವ್ದ ನಂಬರ್ ಆಗಿದ್ರು ಕೂಡ ಪವರ್ 0 ಇದ್ರೆ
ಅದು ಯಾವಾಗ್ಲೂ ವ್ಯಾಲ್ಯೂ 1 ಅಂತಾನೆ ಇರುತ್ತೆ. Okay, so this is your theory of indices. So based on this we will start doing MCQ questions one by one. Okay, yes. So first question ಏನ್ ಹೇಳ್ತಾರೆ, if 3 by 5 to the power 4 into 15 by 10 to the power 4 is equal to x by y to the power 4, ಹಾಗಾದ್ರೆ x by y ವ್ಯಾಲ್ಯೂ ಎಷ್ಟಾಗುತ್ತೆ? ಓಕೆ, ಸೊ ಮಧ್ಯದಲ್ಲಿ ಈಕ್ವಾಲಿಟಿ ಸೈನ್ ಇದೆ. ಸೊ ಏನ್ ಹೇಳುತ್ತೆ ಈಕ್ವಾಲಿಟಿ ಸೈನ್, ಒಂದು ಬೇಸ್ ಸೇಮ್ ಇದ್ರೆ ಪವರ್ ಈಕ್ವಲ್ ಇರುತ್ತೆ, ಅಥವಾ ಪವರ್ ಈಕ್ವಲ್ ಬಂದ್ರೆ ಬೇಸ್ ಕೂಡ ಈಕ್ವಲ್ ಆಗಿರುತ್ತೆ. ಓಕೆ, ಸೊ ಒನ್ ಬೈ ಒನ್ ವಿ ವಿಲ್ ಸಿ ದ ಎಕ್ಸ್ಪ್ರೆಷನ್ಸ್. ಸೊ ದಿಸ್ ಇಸ್ ಯುವರ್ ಗಿವನ್ ಎಕ್ಸ್ಪ್ರೆಷನ್. ಏನಿದು 15 by 10. ಓಕೆ, ಆಮೇಲೆ ಈ ಕಡೆ ಏನಿದೆ ಎಕ್ಸ್ ಬೈ ವೈ ಟು ದ ಪವರ್ 4. ಇವಾಗ ಈ 15 by 10 ಅನ್ನ ನಾನು ಸ್ವಲ್ಪ ಸಾಲ್ವ್ ಮಾಡ್ಕೊಂಡ್ರೆ, ಓಕೆ, ಸೊ 15 by 10 ಇಫ್ ಯು ಕ್ಯಾನ್ಸಲ್ ವಿತ್ 5, ವಾಟ್ ಐಲ್ ಗೆಟ್ ಹಿಯರ್ 5 3s 5 2s. am I correct? ಸೊ ಇಷ್ಟ ಆಯ್ತು ಇಲ್ಲಿ ಎಕ್ಸ್ ಬೈ ವೈ ಟು ದ ಪವರ್ 4. yes, okay, now what you can see here is the relation is multiplication here. ಹೌದಾ, ಈಗ ನೋಡಿ ಮಲ್ಟಿಪ್ಲಿಕೇಶನ್ ಇದ್ದಿದ್ರಿಂದ ಫಸ್ಟ್ ನಾನು ಏನ್ ಬರಿಬಹುದು ಇಲ್ಲಿ, 3 to the power 4 ಅಂತ ಬರಿಬಹುದು, 5 to the power 4 ಅಂತ ಬರಿಬಹುದು. ಬಿಕಾಸ್ ವಿ ನೋ ದಟ್ a by b to the power m can be written as a to the power m divided by b to the power m. ಓಕೆ, ಸೊ ಅದೇ ತರ ಇಲ್ಲಿ 3 to the power 4 ಆಯ್ತು, ಇಲ್ಲಿ 2 to the power 4 ಆಯ್ತು. yes, now you can see that if I multiply, what I'll get here, this is 3 to the power 4, 3 to the power 4 divided by 5 to the power 4, 2 to the power 4. Now in the numerator, okay, in the numerator base is same. ಹೌದಾ, ಬೇಸ್ ಇಸ್ ಸೇಮ್, ಆದ್ರೆ ನಾವು ಬೇಸ್ ಸೇಮ್ ತಗೊಳ್ಳೋದು ಬೇಡ, ಯಾಕಂದ್ರೆ ನಮ್ಗೆ ಇಲ್ಲಿ ಈ ಪವರ್ ಜೊತೆ ಕಂಪೇರ್ ಮಾಡ್ಬೇಕಿದೆ. ಹೌದಾ, ಸೊ ಇದು ಓವರ್ ಆಲ್ ಈ ಮತ್ತೆ ಈ ರೂಲ್ ಪ್ರಕಾರ ರೂಲ್ ಅನ್ನ ನಾನು ರಿವರ್ಸ್ ಆಗಿ ಬರೆದ್ರೆ, ಓಕೆ, ಸೊ ರಿವರ್ಸ್ ಆಗಿ ಬರೆದ್ರೆ ಹೌ ಕೆನ್ ಐ ರೈಟ್ ದಿಸ್, 3 into 3 divided by 5 into 2 to the power 4. yes or no? okay, because we know that we can give power to each term, ಅಥವಾ each term ಇದ್ದಿದ್ದನ್ನ whole to the power ಅಂತ ಬರಿಬಹುದು. yes, so now 3 into 3 is 9, 5 into 2 is 10. okay, so this is somewhat I am getting. now you can see that ಮಧ್ಯದಲ್ಲಿ ಈಕ್ವಾಲಿಟಿ ಸೈನ್ ಇದೆ, ಆಮೇಲೆ ಪವರ್ ಕೂಡ ಈಕ್ವಲ್ ಇದೆ, ಸೇಮ್ ಇದೆ. ಸೊ ಬೈ ಪ್ರಾಪರ್ಟಿ ಇಫ್ ದ ಪವರ್ ಇಸ್ ಸೇಮ್, ಡೆಫಿನೆಟ್ಲಿ ಬೇಸ್ ವಿಲ್ ಬಿ ಸೇಮ್. ಸೊ ಇಫ್ ಐ ಕಂಪೇರ್ ದ ಬೇಸ್, ನನಗೆ ಎಷ್ಟು ಸಿಕ್ತಿಲ್ಲಿ x by y, which is 9 by 10. So which option is correct? Option D, that is 9 by 10 is correct. okay, so what we have done here is, ಈ ಸ್ಟೆಪ್ಸ್ ಏನಿದೆ ನೀವು ಸ್ಕಿಪ್ ಮಾಡ್ಬೋದು. ನಾನು ಜಸ್ಟ್ ಈ ಪ್ರಾಪರ್ಟಿ ತೋರಿಸೋದಕ್ಕೆ ಡೀಟೇಲ್ ಆಗಿ ಬರದೆ, ಅಥವಾ ನೀವು ಡೈರೆಕ್ಟ್ ಆಗಿ 15 by 10 ಎಷ್ಟಾಯ್ತು, 3 by 2 ಆಯ್ತು. ಓಕೆ, ಸೊ ಇಲ್ಲೂ ಕೂಡ ಪವರ್ ಸೇಮ್ ಇದೆ, ಇಲ್ಲೂ ಕೂಡ ಪವರ್ ಸೇಮ್ ಇದೆ. ಸೊ ವಿ ನೋ ದಟ್ ಈ ತರ ಇದ್ರೆ, ಓಕೆ, ಸೊ ದಿಸ್ ಇಸ್ ನಥಿಂಗ್ ಬಟ್ a into b to the power m. ಈ ಪ್ರಾಪರ್ಟಿ ಕೂಡ ಪ್ಲಸ್ ಈ ಪ್ರಾಪರ್ಟಿ ಕೂಡ. ಓಕೆ, ಸೊ a to the power m, b to the power m ಮಲ್ಟಿಪ್ಲಿಕೇಶನ್ ಇದ್ರೆ a into b to the power m. ಓಕೆ, ಸೊ ಇಲ್ಲಿಂದ ನೀವು ಡೈರೆಕ್ಟ್ ಆಗಿ ಇದನ್ನೇ ಬರ್ಕೋಬಹುದು. ಜಸ್ಟ್ ಇದನ್ನ ನಾನು ಈ ಪ್ರಾಪರ್ಟಿಗೋಸ್ಕರ ಜಸ್ಟ್ ಬರ್ದೆ. ಫೈನ್, ಸೊ ದ ಆನ್ಸರ್ ಇಸ್ 9 by 10.